Hello everyone, welcome to Sanmargaha classes. Let us see question number 5 of chapter Reaching the Age of Adolescence. The process of union of sperm and egg. Egg ಮತ್ತೆ sperm union ಆಗೋದನ್ನ ಏನಂತ ಕರೀತಾರೆ? Egg ಮತ್ತೆ sperm ಅಂದ್ರೆ ಏನು? Egg and sperm. These are female and male gametes respectively. ಅಲ್ವಾ? Sperm ಅನ್ನ male gamete ಅಂತ ಕರಿತೀವಿ. Reproduction in animals chapter ಅಲ್ಲಿ ಓದ್ಕೊ ಬಂದಿದ್ದೀರಿ. Sperms are male gametes whereas eggs are female gametes. ಇವೆರಡು ಸೇರಿ fertilize ಆದ್ರೆ ಏನಾಗುತ್ತೆ? ಏನು ಉಂಟಾಗುತ್ತೆ ಇಲ್ಲಿ? When sperm and egg fusion ಅಲ್ಲಿ fuse ಆದ್ರೆ fusion of sperm and egg leads to or causes formation of zygote. Zygote formation ಆಗುತ್ತೆ. Zygote is nothing but uninucleated structure. ಇದರಲ್ಲಿ ಒಂದೇ ನ್ಯೂಕ್ಲಿಯಸ್ ಇರುತ್ತೆ. uninucleated structure. Option B fertilization. fertilization ಅಂದ್ರೆ ಏನು? sperm ಮತ್ತೆ egg union ಅಲ್ವಾ? ಅವೆರಡು ಫ್ಯೂಸ್ ಆಗೋದನ್ನ ಏನಂತ ಕರಿತೀವಿ? ಫರ್ಟಿಲೈಸೇಷನ್. ದಿಸ್ ಒನ್ ಇಸ್ ಕರೆಕ್ಟ್. ಫರ್ಟಿಲೈಸ್ ಆಗಿರೋದು ಆಮೇಲೆ ಝೈಗೋಟ್ ಆಗುತ್ತೆ. ಓಕೆ. ಆಪ್ಷನ್ ಸಿ ಮೆನ್ಸ್ಟ್ರುಯೇಷನ್. ಮೆನ್ಸ್ಟ್ರುಯೇಷನ್ ಈಸ್ ರಾಂಗ್ ಆನ್ಸರ್. ಆಪ್ಷನ್ ಡಿ ಮೆಟಾಮಾರ್ಫೋಸಿಸ್. ಮೆಟಾಮಾರ್ಫೋಸಿಸ್ ಆಲ್ಸೋ ರಾಂಗ್ ಆನ್ಸರ್. ಇಲ್ಲಿ ಮೆನ್ಸ್ಟ್ರುಯೇಷನ್ ಅಂದ್ರೆ ಏನು? ಮ್ಯಾಚೂರ್ ಎಗ್ ರಿಲೀಸ್ ಆಗಿರ್ತದಲ್ಲ ಫಿಮೇಲ್ ಅಲ್ಲಿ, ಅದು ಒಂದ್ ವೇಳೆ ಫರ್ಟಿಲೈಸೇಷನ್ ಆದ್ರೆ ಅನ್ನೋ ರೀಸನ್ಗೆ ಯೂಟ್ರಸ್ ಏನಿದೆ ಅದು ಒಂದು ಥಿಕ್ ಲೇಯರ್ ಅನ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಒಂದ್ ವೇಳೆ ಎಗ್ ಫರ್ಟಿಲೈಸ್ ಆಗಿಲ್ಲ ಅಂದ್ರೆ ಅವಾಗ ಆ ಯೂಟ್ರಸ್ ಅಲ್ಲಿರೋ ಥಿಕ್ ವಾಲ್ ಏನಿದೆ ಅದು ಬ್ಲಡ್ ವೆಸಲ್ಸ್ ಜೊತೆ ರಿಲೀಸ್ ಆಗಿರೋ ಎಗ್ ಮತ್ತೆ ಮ್ಯೂಕಸ್ ರೂಪದಲ್ಲಿ, ಬ್ಲಡ್ ರೂಪದಲ್ಲಿ ಹೊರಗೆ ಬರುತ್ತೆ. ಅದನ್ನ ಮೆನ್ಸ್ಟ್ರುಯೇಷನ್ ಅಂತ ಕರೀತಾರೆ. ಆಪ್ಷನ್ ಡಿ ಮೆಟಾಮಾರ್ಫೋಸಿಸ್. ಮೆಟಾಮಾರ್ಫೋಸಿಸ್ ಅಂದ್ರೆ ಟೈಡ್ಪೋಲ್ ಇಂದ ಅಥವಾ ಲಾರ್ವಾದಿಂದ ಅಡಲ್ಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದು, ಅದನ್ನ ಮೆಟಾಮಾರ್ಫೋಸಿಸ್ ಅಂತ ಕರಿತೀವಿ. ಇದನ್ನ ಯೂಶುವಲಿ ಫ್ರಾಗ್ ಅಲ್ಲಿ ನೋಡಿರ್ತೀವಿ, ಲಾಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. Therefore the correct option is option B fertilization. Option A, C and D are wrong answers. Thank you.